photo emission based on the photoelectric effect experiment. Here the 4 laws. First point, photoelectric effect is instantaneous, means it takes place as early as possible, light incident on the photometal. Second, when the frequency of incident light is greater than the threshold frequency, then intensity of the incident light is directly proportional to photoelectric current. ಇಲ್ಲಿ ಯಾವಾಗ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇರುತ್ತೋ ಆಗ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ಲೈಟು ಮತ್ತು ಫೋಟೋ ಎಲೆಕ್ಟ್ರಿಕ್ ಕರೆಂಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಚೇಂಜ್ ಆಗ್ತವೆ. And third one, when the frequency of incident light is greater than the threshold frequency, the maximum kinetic energy of the photoelectrons is directly proportional to frequency of incident light. ಈ ಒಂದು ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದ್ದರೆ ಆ ಎಮಿಟ್ ಆಗಿರೋ ಫೋಟೋ ಎಲೆಕ್ಟ್ರಾನ್ಸ್ ಅಲ್ಲಿರೋ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಚೇಂಜ್ ಆಗ್ತವೆ. ಇದು ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್, ಟು ಸ್ಟಾಪಿಂಗ್ ಪೊಟೆನ್ಷಿಯಲ್ ಆ್ಯಂಡ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್. ಈ ಒಂದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಮತ್ತು ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಕ್ವಲ್ ಆಗುತ್ತೆ. And this stopping potential is depends on frequency of light but not intensity. Stopping potential is depends upon frequency of incident light but not intensity of incident light. This stopping potential increases with increasing the frequency and decreases by decreasing the frequency of the incident light but not its intensity. Now the photon. The light from the source consists of tiny oscillating pockets of energies are called photons or quanta. ಈ ಲ್ಯಾಂಪ್ ಇಂದ ಬರ್ತಕ್ಕಂಥ ಒಂದು ಲೈಟ್ ಅಲ್ಲಿ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಇರ್ತವೆ. ಆ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ಗಳು ಡೆಫಿನೆಟ್ ಪಾಕೆಟ್ಸ್ ಆಫ್ ಎನರ್ಜಿನ ಹೊಂದಿರುತ್ತೆ. ಅಂತ ಡೆಫಿನೆಟ್ ಎನರ್ಜಿನ ಹೊಂದಿರತಕ್ಕಂಥ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ಗೆ ಫೋಟಾನ್ಸ್ ಅಂತ ಕರಿತೀವಿ. ಯಾವ ರೀತಿ ವಾಟರ್ನಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೋ ಹಾಗೇನೆ ಲ್ಯಾಂಪ್ ಇಂದ ಬರ್ತಕ್ಕಂಥ ಲೈಟ್ ಅಲ್ಲಿರೋ ಸ್ಮಾಲ್ ಪಾರ್ಟಿಕಲ್ಸ್ ಫೋಟಾನ್ಸ್ ಇರ್ತವೆ. ನಾವು ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್, ರೆಸ್ಟ್ ಮಾಸ್ ಆಫ್ ದ ಫೋಟಾನ್ ಇಸ್ 0. ಆ ಫೋಟಾನ್ ಏನಾದರೂ ರೆಸ್ಟ್ ಅಲ್ಲಿ ಇದ್ರೆ ಆಗ ಅದ್ರ ಮಾಸು 0 ಇರುತ್ತೆ. ಚಾರ್ಜ್ ಆಫ್ ದ ಫೋಟಾನ್ ಇಸ್ 0. ಫೋಟಾನ್ ಅಲ್ಲಿ ಯಾವುದೇ ಚಾರ್ಜ್ ಇರೋದಿಲ್ಲ. ಇಟ್ ಇಸ್ ದ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್. So this third one, photon is not deflected by the electric and magnetic fields because it has no charge. ಈ ಒಂದು ಫೋಟಾನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಆಗಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಆಗಲಿ ಡಿಫ್ಲೆಕ್ಟ್ ಆಗಲ್ಲ, ಯಾಕೆಂದ್ರೆ ಅದರಲ್ಲಿ ಯಾವುದೇ ಚಾರ್ಜ್ ಇಲ್ಲ. ದೆನ್ ನಾಲ್ಕನೇದು, ಎನರ್ಜಿ ಆಫ್ ದ ಫೋಟಾನ್ E is equal to h nu ಅಥವಾ E equal to hc upon lambda. H is the Planck's constant, c is the velocity of the photon, and nu is the frequency of the light and lambda is the wavelength of the photon. ಅಂದ್ರೆ ಈ ಒಂದು ಫೋಟಾನ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದ್ದಾವೆ. ಎನರ್ಜಿ ಆಫ್ ದ ಫೋಟಾನ್ ಮತ್ತು ವೇವ್ಲೆಂತ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದ್ದಾವೆ. ದೆನ್ ಫಿಫ್ತ್ ಒನ್, ವೆಲಾಸಿಟಿ ಆಫ್ ದ ಫೋಟಾನ್ ಇಸ್ ಸೇಮ್, ಕಾನ್ಸ್ಟೆಂಟ್. ಅಂದ್ರೆ ಈ ಒಂದು ಫೋಟಾನ್ಸ್ ಅಲ್ಲಿ ಇರ್ತಕ್ಕಂಥ ವೆಲಾಸಿಟಿ ಕಾನ್ಸ್ಟೆಂಟ್ ಇರುತ್ತೆ, ಸೇಮ್ ಇರುತ್ತೆ. ದಟ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಈ ಒಂದು ರೆಡ್ ಫೋಟಾನ್ ಇರ್ಬೋದು, ವೈಲೆಟ್ ಫೋಟಾನ್ ಇರ್ಬೋದು, ಇಂಡಿಗೋ ಫೋಟಾನ್ ಇರ್ಬೋದು, ಆಲ್ ದ ಫೋಟಾನ್ಸ್ ಹ್ಯಾವ್ ದ ಸೇಮ್ ವೆಲಾಸಿಟಿ 3 × 10⁸ ಮೀಟರ್ ಪರ್ ಸೆಕೆಂಡ್. Next, mass of the photon when it is in motion according to Einstein's mass energy relation E equal to mc². ಹಾಗಾದ್ರೆ m equal to E/c². m ಅಂದ್ರೆ mass of the photon when it is in motion. E is the energy equation ಗೊತ್ತಿದೆ, h nu upon c², ಅಥವಾ E equal to hc upon lambda. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ c and c ಕ್ಯಾನ್ಸಲ್ ಆಗಿ mass of the photon m is equal to h divided by lambda into c. ಅಂದ್ರೆ h ಮತ್ತು c ಕಾನ್ಸ್ಟೆಂಟ್. Mass of the photon when it is in motion is also inversely proportional to wavelength of light. ಹಾಗೇನೆ ಲೀನಿಯರ್ ಮೊಮೆಂಟಮ್ is equal to product of mass and its velocity. Mass of the photon is m and velocity of the photon is c is equal to m ಅಂದ್ರೆ ಗೊತ್ತಿದೆ h divided by lambda into c. c ಮತ್ತು c ಕ್ಯಾನ್ಸಲ್ ಆಗಿ p is equal to h by lambda. Linear momentum of the photon and also the wavelength are varies inversely. ಹಾಗಾದ್ರೆ ಈ ಒಂದು ಶಾರ್ಟರ್ ವೇವ್ಲೆಂತ್ ಇರ್ತಕ್ಕಂಥ ವೈಲೆಟ್ ಲೈಟ್ ಅಲ್ಲಿ
ವೈಲೆಟ್ ಲೈಟಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಲೀನಿಯರ್ ಮೊಮೆಂಟಮ್ ಜಾಸ್ತಿ ಇರುತ್ತೆ, ಮಾಸ್ ಜಾಸ್ತಿ ಇರುತ್ತೆ, ಜೊತೆಗೆ ಎನರ್ಜಿನೂ ಸಹಿತ ಜಾಸ್ತಿ ಇರುತ್ತೆ. ಅದೇ ರೀತಿ ಲಾಂಗೆಸ್ಟ್ ವೇವ್ಲೆಂತ್ ಅನ್ನು ಹೊಂದಿರತಕ್ಕಂಥ ರೆಡ್ ಫೋಟಾನ್ ಅಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಲೀನಿಯರ್ ಮೊಮೆಂಟಮ್ ಕಡಿಮೆ ಇರುತ್ತೆ, ಮಾಸು ಕಡಿಮೆ ಇರುತ್ತೆ, ಜೊತೆಗೆ ಎನರ್ಜಿನೂ ಸಹಿತ ರೆಡ್ ಫೋಟಾನ್ ಅಲ್ಲಿ ಕಡಿಮೆ ಇರುತ್ತೆ. ಹಾಗೇನೆ ಇಲ್ಲಿ 8th ಪ್ರಾಪರ್ಟಿ, ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಲೈಟ್. ಆ ಲ್ಯಾಂಪ್ ಇಂದ ಬರ್ತಕ್ಕಂಥ ಲೈಟ್ ಅಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ ಮೋರ್ ನಂಬರ್ ಆಫ್ ಫೋಟಾನ್ಸ್ ಆರ್ ಎಮಿಟೆಡ್ ಪರ್ ಸೆಕೆಂಡ್ ಅಂತ ಅರ್ಥ. ಹಾಗಾದ್ರೆ ಡಿಮ್ ಲೈಟ್ ಅಲ್ಲಿ ಇಂಟೆನ್ಸಿಟಿ ಕಡಿಮೆ ಇರುತ್ತೆ, ಆಗ ಲೆಸ್ ನಂಬರ್ ಆಫ್ ಫೋಟಾನ್ಸ್ ಆರ್ ಎಮಿಟೆಡ್ ಪರ್ ಸೆಕೆಂಡ್. The last one, law of conservation of energy and law of conservation of linear momentum are holds good in the case of photon. These are all properties of